ರಾಯಬಾಗ ಚಿಂಚಲಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ 400 ಸರ್ವೆ ನಂಬರ್ 2 ಎಕರೆ 10 ಗುಂಟೆ ಸರ್ಕಾರಿ ಜಮೀನು ಅಳತೆಗೆ ಆದೇಶ. ರಾಯಬಾಗ ತಾಲೂಕಿನ ಚಿಂಚಲಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ 400 ಸರ್ವೆ ನಂಬರ್ 2 ಎಕರೆ 10 ಗುಂಟೆ ಸರ್ಕಾರಿ ಜಮೀನು ಸಂಬಂಧವಿಲ್ಲದ ಜನರ ಪಾಲಾಗಿದೆ ಎಂಬ ಆರೋಪ. ಚಿಂಚಲಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸರ್ವೆ ನಂಬರ್ನಲ್ಲಿರುವ 2 ಎಕರೆ 10 ಗುಂಟೆ ಜಮೀನು ಸಂಬಂಧವಿಲ್ಲದ ಜನರ ಪಾಲಾಗಿದೆ. ಈ ಜಮೀನಿನಲ್ಲಿ ಬಾರ್, ರೆಸ್ಟೋರೆಂಟ್, ಮಳಿಗೆಗಳು ಹಾಗೂ ಮನೆಗಳು ಇನ್ನಿತರ ಬಳಕೆಗಳಿಗಾಗಿ ಕಟ್ಟಡಗಳನ್ನು ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಂದ ಮಾಧ್ಯಮಗಳಿಗೆ ಹೇಳಿಕೆ ಪಡೆಯಲಾಗಿದೆ. ಈಗಾಗಲೇ 2-3 ಬಾರಿ ಅಳತೆಯಾದರೂ ಸರ್ಕಾರಿ ಜಮೀನು ಪಂಚಾಯಿತಿ ಕಬ್ಜಾಗೆ ಬರುತ್ತಿಲ್ಲ. ಅದನ್ನು ಅರಿತ ಜಿಲ್ಲಾಡಳಿತ ಡಿಸಿಯವರ ಆದೇಶದಂತೆ ಅದನ್ನು ಹಳೆ ಟಪಾಲ್ ಮಾಡಲು ದಿನಾಂಕ 11ರಂದು ಆದೇಶ ಮಾಡಿತ್ತು. ಅದರಂತೆ ಪೊಲೀಸರ ಹುಡುಗಿ ಬಂದು ವಸ್ತ್ರದಲ್ಲಿ ಭೂಮಾಪನ ಇಲಾಖೆ ಅಳೆದಿದೆ. ಇದೇ ವಿಷಯ ಕುರಿತು ತಹಸೀಲ್ದಾರ್ ಹಾಗೂ ಚೀಫ್ ಆಫೀಸರ್ ಇವರಿಗೆ ಪ್ರಶ್ನಿಸಿದಾಗ ಅವರು ಹೇಳಿದ್ದು ಹೀಗೆ. ಬನ್ನಿ ಕೇಳೋಣ. ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ಒಂದು ಆದೇಶದ ಹಿನ್ನೆಲೆಯಲ್ಲಿ ಅದು WP ನಂಬರ್ 15095/2021 ಈ ಒಂದು ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯ ಒಂದು ಆದೇಶ ದಿನಾಂಕ 22/4/2025ರಲ್ಲಿ ಸಕ್ಷಮ ಪ್ರಾಧಿಕಾರಿಯು 12 ವಾರಗಳಲ್ಲಿ ವಾದಿಯ ಅರ್ಜಿಯನ್ನು ಪರಿಗಣಿಸಿ ಕ್ರಮ ಕೈಗೊಳ್ಳಬೇಕು ಅಂತ ನಿರ್ದೇಶನ ನೀಡಿದ ಹಿನ್ನೆಲೆಯಲ್ಲಿ ಮಾನ್ಯ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರವರು ಡೈರೆಕ್ಟರ್ DMA ಅವರಿಗೆ ಪತ್ರ ಬರೆದು ಡೈರೆಕ್ಟರ್ DMA ಅವರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸದರಿ ಅರ್ಜಿಯನ್ನು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಲಿಕ್ಕೆ ನಿರ್ದೇಶನ ನೀಡಿದ ಹಿನ್ನೆಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗೆ ದಿನಾಂಕ 22/7/2025ರಂದು ಒಂದು ನಿರ್ದೇಶನ ನೀಡ್ತಾರೆ. ಆ ನಿರ್ದೇಶನ ಏನಪ್ಪಾ ಅಂದ್ರೆ ಚಿಂಚಲಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರತಕ್ಕಂಥ ರೀಸನ್ ನಂಬರ್ 400 ಮತ್ತೆ ರೀಸನ್ ನಂಬರ್ 295 ರೀಸನ್ ನಂಬರ್ 400 ಈ ಆಸ್ತಿ 1015 ಅಂತಕ್ಕಂಥ ಆಸ್ತಿ ರೀಸನ್ ನಂಬರ್ 4 ಅದರ ಕುರಿತು ಮತ್ತೆ ರೀಸನ್ ನಂಬರ್ 259 204 ಆಸ್ತಿ ಈ ಎರಡು ಆಸ್ತಿಗಳ ಬಗ್ಗೆ ಮೋಜಣಿಯನ್ನ ಮಾಡಿ ಅಳತೆ ಕಾರ್ಯವನ್ನು ಮಾಡಿ ವರದಿ ನೀಡಲಿಕ್ಕೆ ಚೀಫ್ ಆಫೀಸರ್ಗೆ ನಿರ್ದೇಶನ ನೀಡಿ ಅದರ ಒಂದು ಪ್ರತಿಯನ್ನ ತಹಶೀಲ್ದಾರ್ ಆಗಿರತಕ್ಕಂಥ ನನಗೆ ಮತ್ತು ADLR ಸಹಾಯಕ ನಿರ್ದೇಶಕರು ಭೂ ದಾಖಲೆ ಇವರಿಗೆ ನಿರ್ದೇಶನ ನೀಡಿದ ಹಿನ್ನೆಲೆಯಲ್ಲಿ ದಿನಾಂಕ 22/7/2025ರಂದು ನಮ್ಮ ತಾಲೂಕಾ ಭೂಮಾಪಕರಾಗಿರತಕ್ಕಂಥ BC ಸುರೇಶ್ ಅವರು ಈ ಒಂದು ಆಸ್ತಿಗೆ ಸಂಬಂಧಪಟ್ಟ ಹಿತಾಸಕ್ತರಾಗಿರ್ತಕ್ಕಂಥ ಸ್ಟೇಕ್ ಹೋಲ್ಡರ್ಸ್ಗೆ ಸುಮಾರು 96 ಜನರಿಗೆ ದಿನಾಂಕ 25/7/2025ರಂದು ನೋಟಿಸನ್ನು ಜಾರಿ ಮಾಡಿ ದಿನಾಂಕವನ್ನು ಅಳತೆ ದಿನಾಂಕವನ್ನು ಇವತ್ತು ದಿನಾಂಕ 11/8/2025 ನಿಗದಿಪಡಿಸಿ ನೋಟಿಸನ್ನು ಜಾರಿ ಮಾಡಲಾಗಿದೆ. ಎಲ್ಲರಿಗೂ ಕೂಡ ನೋಟಿಸ್ ಜಾರಿಯಾಗಿದೆ. ಆ ಹಿನ್ನೆಲೆಯಲ್ಲಿ ಬೆಳಗ್ಗೆ ಇವತ್ತು 11 ಗಂಟೆಯಿಂದ ನೋಟಿಸ್ ನೀಡಿದ ಇದರಿಂದ ಪುರಸಭೆ ಮುಖ್ಯಾಧಿಕಾರಿಗಳು, ADLR ಅವರು, ತಾಲೂಕಾ ಭೂಮಾಪಕರು, ಸಕಲ ಪೊಲೀಸ್ ಸಿಬ್ಬಂದಿಯೊಂದಿಗೆ ಆ ಒಂದು ಅಳತೆ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಅದೇನು ಅಳತೆ ಕಾರ್ಯ ಮಾಡಿದ ಮೇಲೆ ಅಲ್ಲಿರ್ತಕ್ಕಂಥ ಮನೆಗಳ ಬಗ್ಗೆ ಮಾಹಿತಿ ಅದೆಲ್ಲ ಸಿಕ್ಕ ಮೇಲೆ ಸಂಬಂಧಪಟ್ಟ ವರದಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಅದನ್ನ ಕೊಡ್ತೀವಿ. ಸೊ ಈ ಪಟ್ಟಣ ಪಂಚಾಯತ್ ಪುರಸಭೆ ಅಧಿನಿಯಮದಲ್ಲಿ ಸಕ್ಷಮ ಪ್ರಾಧಿಕಾರ ಯಾರದ ಅಂತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳು ಪರಿಶೀಲಿಸಿ ಮುಂದೆ ಏನ್ ಮಾಡಬೇಕು ಅಂತಕ್ಕಂಥ ಕ್ರಮವನ್ನ ಅಥವಾ ಮತ್ತೆ ತನಿಖೆ ಮಾಡಬೇಕು ಏನ್ ಮಾಡಬೇಕು ಅಂತಕ್ಕಂಥ ಕ್ರಮವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನ ತಾವು ಜಿಲ್ಲಾಧಿಕಾರಿಗಳು ಕೈಗೊಳ್ತಾರೆ. ಇವತ್ತು ನಾವು ಅದನ್ನ ಅಳತೆ ಕಾರ್ಯವನ್ನು ಮಾಡಿ ಅದನ್ನ ವರದಿಯನ್ನ ಸಲ್ಲಿಸ್ತಕ್ಕಂಥದ್ದು ಇವತ್ತಾಗುತ್ತೆ. ಸರ್ ಗಾಯರಾನ್ ಎಷ್ಟಿದೆ ಸರ್? ಇದು 2 ಎಕರೆ 10 ಗುಂಟೆ ಗಾಯರಾನ್ ಅಂತಲ್ಲ, ಇದು 1931ರಲ್ಲೇನೆ ನಮ್ಮ ಕರವೀರ್ ಸರ್ಕಾರವರು ಮೊಪತ್ ಮಸನ್ ವಟಿಕರ್ ಅಂತಕ್ಕಂಥ ಅಂತಿತ್ತದ ಆಸ್ತಿ ನಮ್ಮ ಕಂದಾಯ ದಾಖಲೆ ಪ್ರಕಾರ ಅದನ್ನ ಗ್ರಾಮ ಠಾಣಕ್ಕೆ ಅದನ್ನ ಶಾಮೀಲ್ ಮಾಡಿದ್ದಾರೆ 31ರಲ್ಲಿ 1931 ಸುಮಾರು 90-95 ವರ್ಷಗಳಿಂದ ಅದನ್ನು ಗ್ರಾಮ ಠಾಣಕ್ಕೆ ಶಾಮೀಲ್ ಆಗಿರತಕ್ಕಂಥ ಆಸ್ತಿ. ಅಂದ್ರೆ ಅದು ಕೂಡ ಇದು ಪುರಸಭೆ ಇದು ಪಟ್ಟಣ ಪಂಚಾಯತ್ ಆಸ್ತಿ ಅಂದಂಗೆ ಅದಷ್ಟೇ ಆಗಿರತಕ್ಕಂಥ ಆಸ್ತಿ. 1931ರಲ್ಲಿ ಶಾಮೀಲ್ ಆಗಿದ್ದು ಈ ದಾಖಲೆಗಳು ನೋಡಿದ್ರೆ ಗೊತ್ತಾಗುತ್ತೆ. ಈಗ ಕ್ರಮ ಸರ್ DC ಅವರ ಆದೇಶ ಅಂತ ಕ್ರಮ ಇದು ಮಾಡ್ಕೋಬೇಕು. DC ಅವರ ಇದಕ್ಕೆ ಮೇನ್ ಅವ್ರು ಏನ್ ಡೈರೆಕ್ಷನ್ ಕೊಟ್ಟರೆ ಆ ಪ್ರಕಾರ ನಾವು ಆಕ್ಟ್ ಮಾಡೋದು. ಸರಿ, ಎಷ್ಟು ಜನಕ್ಕೆ ನೋಟಿಸ್ ಕೊಟ್ಟಿವಿ? 96 ಜನರಿಗೆ ನೋಟಿಸ್ ಕಾಗದ ನೀಡಿದೆ. ಆಮೇಲೆ ಸರ್ ಇದು ಏನ್ ಹೇಳ್ತಾರಲ್ಲ ನಿರ್ದೇಶನ ಪಾಲನೆ ಮಾಡೋರಷ್ಟೇ. ಸಕ್ಷಮ ಪ್ರಾಧಿಕಾರ DC ಅವರು ಅವರಿಗೆ ಅಪರ್ಚುನಿಟಿ ಕೊಟ್ಟು ಅದನ್ನ ಏನ್ ಮಾಡ್ತಾರೆ
ಸಕ್ಷಮ ಪ್ರಾಧಿಕಾರ ಕೈಗೊಳ್ತಾರೆ. ಅಂದ್ರೆ ಸಾರ್ವಜನಿಕ ಏನಂತಾರೆ, ಬರ್ತಾರ್ರಿ ಒಟ್ಟ ಇದು ಮಾಡ್ಕೊಂಡು ಸರ್ವೆ ಮಾಡ್ಕೋತಾರ, ಹೋಗಿ ಬಿಡ್ತಾರೋ, ಹಿಂಗ ನಡೆದಿಂದ ಇದೆ ಅಂತ ಅಂತಾರೆ ಸರ್. ಸುಮಾರು ವರ್ಷಗಳಿಂದ ತಾವು ಹೇಳೋದು ಅಳತೆ ಮಾಡೋದು ಯಾರಿದ್ರು ಕೂಡ ಸಕ್ಷಮ ಪ್ರಾಧಿಕಾರ ಎನ್ಕ್ವೈರಿ ಮಾಡಬೇಕಾಗತ್ತೆ. ಎನ್ಕ್ವೈರಿ ಮಾಡಿ ಅಪಾರ್ಚುನಿಟಿ ಕೊಟ್ಟ ಮಾಡ್ತಾರೆ. ಅದನ್ನ ಮನೆ ಜಿಲ್ಲಾಧಿಕಾರಿಗಳು ಅದನ್ನ ಕ್ರಮ ಕೈಗೊಳ್ತಾರೆ. ಚೀಫ್ ಆಫೀಸರ್ ಸರ್ ಹೆಂಗೆ ಇದನ್ನ ಕೊಟ್ಟಿದ್ರು ಸರ್, ಪರ್ಮಿಷನ್ ಹೆಂಗೆ ಕೊಟ್ಟರು ಸರ್? ಅಲ್ಲ, ಅದನ್ನೆಲ್ಲ ತನಿಖೆ ವೇಳೆ ಮನೆ ಜಿಲ್ಲಾಧಿಕಾರಿಗಳಿಗೆ ಇವ್ರೇನು ದಾಖಲೆ ಒದಗಿಸ್ತಾರ, ಚೀಫ್ ಆಫೀಸರ್ ಪಾರ್ಟಿ ಇರ್ತಾರೆ, ಚೀಫ್ ಆಫೀಸರ್ ಏನು ದಾಖಲೆ ಒದಗಿಸ್ತಾರ, ಎನ್ಕ್ವೈರಿ ಮಾಡಿ ಕಾಂಪಿಟೆಂಟ್ ಅಥಾರಿಟಿ ಯಾರು ಇರ್ತಾರೋ ಡಿಸಿಷನ್ ತಗೋತಾರೋ ಅದ್ರ ಮೇಲೆ. ಜಸ್ಟ್ ಒಂದು ಹೈಕೋರ್ಟ್ನ ಪ್ರೊಸೀಜರ್ ಅದು, ಅದನ್ನು ಮನೆ ಜಿಲ್ಲಾಧಿಕಾರಿಗಳು ಅಳತೆ ಮಾಡ್ಲಿಕ್ಕೆ ನಿರ್ದೇಶನ ನೀಡಿದ್ರೆ ಅಷ್ಟು ನಾವು ಅಳತೆ ಕಾರ್ಯವನ್ನು ಮಾಡಿಕೊಡ್ತು. ಇದ್ರಲ್ಲಿ ನಮ್ದೇನು ಪಾತ್ರ ಇಲ್ಲ. ನಾವು ಯಾವುದೋ ತಾಲೂಕು ಅಡ್ಮಿನಿಸ್ಟ್ರೇಷನ್, ಯಾವುದೋ ತಾಲೂಕು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಷನ್, ಲಾ ಆ್ಯಂಡ್ ಆರ್ಡರ್ ಇಶ್ಯೂದಿಂದ ಮತ್ತು ಚೀಫ್ ಆಫೀಸರ್ಗೆ ಅಸಿಸ್ಟ್ ಮಾಡಲಿಕ್ಕೆ, ಸರ್ವೇಯರ್ಗೆ ಅಸಿಸ್ಟ್ ಮಾಡಲಿಕ್ಕೆ ನಾವು ಇಲ್ಲಿ ಬಂದಿರೋದು ಅಷ್ಟೇ. ಎಷ್ಟು ದಿನದಾಗ ಆಗ್ಬೋದು ಸರ್? ಅಲ್ಲ, ಎಷ್ಟು ದಿನ ಏನಿಲ್ಲ, ಅಳತೆ ಮಾಡಿ ರಿಪೋರ್ಟ್ ಕೊಟ್ಬಿಡ್ತೀವಿ. ರಿಪೋರ್ಟ್ ಆದ್ಮೇಲೆ ಡಿ ಸಿ ಅವರು ಎಲ್ಲರಿಗೆ ಮತ್ತೆ ನೋಟಿಸ್ ತೆಗಿತಾರ, ಏನು ಮಾಡ್ತಾರೆ ಅವ್ರಿಗೆ ಬಿಟ್ಟಿರ್ತಕ್ಕಂಥ ನಾವು ಏನು ಮಾಡಿವಿ ಅದನ್ನ ಕ್ರಮ ಡಿ ಸಿ ಅವ್ರಿಗೆ ರಿಪೋರ್ಟ್ ಕಳಿಸ್ಬಿಡ್ತೀವಿ ಅಷ್ಟೇ. ಇದು 4 ಸರ್ವೆ ನಂಬರ್ ಜಾಗವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶದಂತೆ ಮಾನ್ಯ ತಹಶೀಲ್ದಾರ್ ಅವರಿಗೆ ಆದೇಶ ಮಾಡಿದ್ರು. ಆದೇಶ ಮಾಡಿದ ಪ್ರಕಾರ ನಾವು ಭೂ ಕಂದಾಯ ಇಲಾಖೆ ಅದು ನಿರ್ದೇಶಕರ ಇದನ್ನು ಇಲಾಖೆಗೆ ಅಳತೆ ಮಾಡಿ ಮೋಜಣಿ ಮಾಡಿ ಅಂತ ನಾವು ಹೇಳಿದ್ವಿ. ಅದೇ ಪ್ರಕಾರ ಅವರು ದಿನಾಂಕ 11/8/2025 ಬಂದು ಎಲ್ಲ ಮೋಜಣಿ ಮಾಡಿದ್ದಾರೆ, ಅಳತೆ ಕೂಡ ಮಾಡಿದ್ದಾರೆ. ಅಳತೆ ಮಾಡಿದ ಪ್ರಕಾರ ಯಾವ ರೀತಿ ಅವರು ದುಬಸ್ ಮಾಡಿ ಕೊಟ್ಟಿದ್ದಾರಲ್ಲ, ಅವ್ರ ಜೊತೆ ವರದಿ ಕೊಟ್ಟಿದ್ದ ಪ್ರಕಾರ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ನಾವು ಅರ್ಜಿಯನ್ನು ಮಾಡಿದ್ವಿ. ಸರ್ ಎಷ್ಟು ಎಕರೆ ಇದು ಮಾಡಿ? ಅದು 2 ಎಕರೆ ಅಂತ ಜಿಲ್ಲಾಧಿಕಾರಿಗಳು ಏನಂತ ಗೊತ್ತಾಯ್ತು ಸರ್? ಅವರು 4 ಸರ್ವೆ ನಂಬರ್ ದುಬಸ್ ಮಾಡಿಕೊಡಂತ ನಮಗೆ ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ಮತ್ತು ನಮಗೆ ಕೂಡ ಇದು ಮಾಡಿದ್ರು, ಮಾನ್ಯ ಎಸ್ ಸಾಹೇಬರಿಗೆ ಕೂಡ ಕೊಟ್ಟಿದ್ರು. ಅದೇ ಪ್ರಕಾರ ನಾವು ಇವತ್ತು ಸರ್ವೆದಾರನನ್ನು ಕರೆಸಿಡಿ ನಾವು ಮುಂಜಾನೆಯಿಂದ ಕಾರ್ಯಾಚರಣೆಯಲ್ಲಿ ಮಾನ್ಯ PSI ಸಾಹೇಬರು ಎಲ್ಲ ಪೊಲೀಸ್ ಸಿಬ್ಬಂದಿಗಳನ್ನು ತಗೊಂಡು ನಮ್ಮ ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳು ಹಾಗೂ ಮಾನ್ಯ ಸರ್ವ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಾಮನಿರ್ದೇಶ ಸದಸ್ಯರು, ವಾಸನೆ ಸಮಿತಿ ಸದಸ್ಯರು ಹಾಗೂ ನಮ್ಮ ಊರ ಗಣ್ಯ ವ್ಯಕ್ತಿಗಳು, ಅದೇ ರೀತಿಯಾಗಿ ನನ್ನ ನ್ಯಾಯಾಲಯ ಪ್ರಕರಣವನ್ನು ನೋಡಿಕೊಳ್ಳುವಂಥ ನಮ್ಮ ಅಧಿಕಾರಿಗಳು, ನಮ್ಮ ವಕೀಲರು ಕೂಡ ನಮ್ಮ ಜೊತೆಯಲ್ಲಿ ಇತ್ತು, ನಮಗೆ ಎಲ್ಲ ರೀತಿಯಾದ ಸಹಕಾರ ನೀಡಿದರು. ಅದೇ ರೀತಿಯಾಗಿ ನಮ್ಮ ಚಿಂಚಲಿ ಪಟ್ಟಣದ ಎಲ್ಲ ಗಣ್ಯ ವ್ಯಕ್ತಿಗಳು ಎಲ್ಲರೂ ಕೂಡ ನಮಗೆ ಎಲ್ಲ ರೀತಿಯ ಸಹಕಾರ ನೀಡಿದರು. ಸಹಕಾರ ನೀಡಿದ ಪ್ರಕಾರ ಇವತ್ತು ಸರ್ವೆ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದೀವಿ. ಅದೇ ರೀತಿಯಾಗಿ ನಾವು ಯಶಸ್ವಿಗೊಳಿಸಿದ ಪ್ರಕಾರ ಅವರು ಕೊಟ್ಟಂಥ ನಮ್ಮ ಭೂಮಾಪನ ಇಲಾಖೆದವರು ಕೊಟ್ಟಂಥ ವರದಿಯನ್ನು ಒಂದು 2 ದಿವಸದಲ್ಲಿ ನಾವು ಎಲ್ಲ ರೆಡಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅದ್ರ ಪ್ರಕಾರ ನಾವು ಎಲ್ಲ ಜನ ಹೇಳೋ ಪ್ರಕಾರ ಪ್ರತಿ ವರ್ಷ ಇವ್ರು ಅಳತೆನೆ ಮಾಡ್ತಾರೆ ಹೊರತಾಗಿ ಕ್ರಮ ಕೈಗೊಳ್ಳಲ್ಲ ಅಂತೇಳಿ ಜನರ ಪ್ರಶ್ನೆ. ಈ ರೀತಿಯಾಗಿ ಮೊದಲೇ ರೀತಿಯಾಗಿ ಯಾವುದೇ ರೀತಿಯಾಗಿ ತೊಂದರೆ ಆಗಿಲ್ಲ. ಈಗಂತೂ ನಾವು ಈ ರೀತಿಯಾಗಿ ಸರ್ವೆ ಕಾರ್ಯವನ್ನು ಮುಂದುವರಿಸ್ತಾ ಇದ್ದೀವಿ. ಇದು ಕಡಿವರೆಗೂ ನಾವು ಮಾಡ್ತೀವಿ ಸರ್. ಇಲ್ಲ ಸರ್, ನಾವು ಗೈರಾನ ಉತ್ತಾರದಲ್ಲಿ ಇದನ್ನಾಗಿದೆ ಅಂತ ಗ್ರಾಮ ಠಾಣದಲ್ಲಿ ಇದ್ದಂಥ ಸರ್ವೆ ನಂಬರನ್ನು ಈ ರೀತಿಯಾಗಿ ಆಯ್ತಂತ ಕೆಲವೊಂದು ಇದನ್ನು ದಾಖಲೆಗಳನ್ನು, ಅದೇ ದಾಖಲೆಗಳನ್ನು ಒತ್ತುಗೂಡಿ ನಾವೆಲ್ಲ ನಮ್ಮ ಮಾನ್ಯ ತಹಶೀಲ್ದಾರ್ ಕಡೆಯಿಂದ ನಾವು ವರದಿ ಪಡ್ಕೊಂಡು, ಭೂಮಾಪನ ಇಲಾಖೆಯಿಂದ ವರದಿ ಪಡ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸ್ತೀವಿ. ಸರ್ವೆ ನಂಬರ್ದಾಗ ಗೌರ್ಮೆಂಟ್ ಪ್ರೋಗ್ರಾಮ್ದಂಥ ಕೆಲವೊಂದು ಅತಿಕ್ರಮಣ ಆಗಿದಾವ ಜಾಗ ಇದೆಯಾ ಸರಿ? ಈಗ ನಾವು ಅತಿಕ್ರಮಣ ಇಲ್ಲ ಪ್ರಾಕ್ಟಿಕಲ್ ಆಗಿ ನಾವು ಭೂಮಾಪನ ಇಲಾಖೆಗೆ ಇವತ್ತು ನಾವು ಸರ್ವೆ ಮುಖಾಂತರ ಮಾಡಿದ್ದೀವಿ. ಸರ್ವೆ ಮುಖಾಂತರ ಸರ್ವೆ ಏನು ರಿಪೋರ್ಟ್ ಬರುತ್ತಲ್ಲ, ವರದಿ ಬರುತ್ತಲ್ಲ, ಏನಾದರೂ ನಿಮ್ಮ ಜಮೀನು ಸರ್ವೆ ನಂಬರ್ದಾಗ ಇದ್ದಂಥ ಜಮೀನು ಕಬ್ಬಲಿಕೆ ಮಾಡಿದ್ದೀವಿ ಅಂತ ಈಗ ಸರ್ವೆ ಕಾರ್ಯ ನಡೆದ ನಂತರ ನಮಗೆ ಯಾರು ಕಬ್ಬಲಿಕೆ ಮಾಡಿದ್ದಾರೆ ಆ ಕಬ್ಬಲಿಕೆ ಮಾಡಿದ ಪ್ರಕಾರ ನಾವು ಕಾನೂನು ಕ್ರಮ ಕಬ್ಬಲಿಕೆ ಮಾಡಿದವರು ಏನು ಹೇಳ್ತಾರೆ ಅಂದರೆ, ಇದು ತಹಶೀಲ್ದಾರು ಮತ್ತು ನಮ್ಗೆ ಚೀಫ್ ಆಫೀಸರು ನಮ್ಗೆ ಇನ್ನೂ ಸಂಬಂಧ ಇಲ್ಲದ ಜಾಗ ಬರಕೊಟ್ರಿ ಅಂತ ಹೇಳ್ತಾರೆ ಸರ್. ಇದು ಸುಳ್ಳು ವದಂತಿಗಳ ವ್ಯವಸ್ಥೆ ದಾಖಲಾತಿಗಳು ಇದಾವೆ ಸರ್, ಬರೆದು ಕೊಟ್ಟ ದಾಖಲಾತಿಗಳು ಇದಾವೆ, ಕೋರ್ಟ್ ಮುಖಾಂತರ ಆಗಿದ್ದಾವೆ. ಅದ್ರ ಪ್ರಕಾರ ನಾವು ಪ್ರಕರಣಗಳನ್ನ ನಾವು ಯಾವ್ದು ರೀತಿಯ ದಾಖಲೆ ಮಾಡಬೇಕು, ನಾವು ಪಟ್ಟಣ ಪಂಚಾಯತಿಂದ ಏನು ವರದಿ ಕೊಡಬೇಕು ಆ ರೀತಿಯಾಗಿ ವರದಿ ಸರ್. ನಾವೀಗ ನಮ್ಮದೇ ಆದಂತ ದಾಖಲಾತಿಗಳನ್ನ ನೋಡಿ ಬಂದಿದ್ದೀವಿ. ಕಟ್ಟಡ ಪರ್ಮಿಷನ್ ಹೆಂಗ್ ಕೊಟ್ರಿ ಸರ್? ನಾವು ಯಾವುದೇ ರೀತಿಯಾದ ಕಟ್ಟಡ ಪರವಾನಗಿ ಕೊಟ್ಟಿದ್ದೇವೆ ಅಂದ್ರೆ ಸರ್, ಸಿಟಿ ಸರ್ವೆ ಇಲ್ಲದ ಕಾರಣ ನಮ್ದು ಇಲ್ಲೇ ಜಾಗ ಇದೆ ಅಂತ ನಾವು ಹೇಳಕ್ಕಾಗಲ್ಲ. ಸಿಟಿ ಸರ್ವೆ ಇಲ್ಲ ನಮ್ಮಲ್ಲಿ. ಈಗ ಸರ್ ಹೇಳ್ತಾರೆ ಇದೆ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ ಸರ್. ಅವ್ರು ಈಗ ಪಂಚಾಯತ್ ಯಾವುದೇ ರೀತಿಯಾದ ನಾವು ಪಂಚಾಯತಿ ಉತ್ತಾರ ಕೊಟ್ಟವ್ರು ಅವ್ರೆ, ಪರ್ಮಿಷನ್ ಕಟ್ಟಾಕ ಕೊಟ್ಟವ್ರು ಅವ್ರೆ, ಚೀಫ್ ಆಫೀಸರ್ ಕೊಟ್ಟವ್ರು. ಸರ್ ಅವ್ರ ತಹಶೀಲ್ದಾರ್ ಸರ್ ಆರ್ಡರ್ ಇದೆ, ನಿಮಗೂ ಆರ್ಡರ್ ಇದೆ, ಇದಕ್ಕೇನು ಹೇಳ್ತೀರಿ ಸರ್ ನೀವು?
ಏನಂತ ನಮಗೆ ಪಂಚಾಯತ್ ಜಾಗ ಸಂಬಂಧ ಇಲ್ಲದಂತ ಸಂಬಂಧ ಇಲ್ಲ ಅಂತ ನಾವು ಯಾವತ್ತೂ ಬರೆದು ಕೊಟ್ಟಿಲ್ಲ. ಯಾವುದೇ ರೀತಿಯ ಅಂಥ ಸುಳ್ಳು ವದಂತಿಗಳಿಗೆ ನೀವು ಕಿವಿಗೊಡಬೇಡಿ. ನಾವು ಈಗಾಗಲೇ ನಾವು ಸರ್ಕಾರ ಪ್ರಕಾರ ನಮ್ಮ ಸರ್ಕಾರವೇ ದಕ್ಕಬೇಕಾಗದಂತ ನಮ್ಮ 400 ಸರ್ವೆ ನಂಬರ್ಗೆ ಈಗ ಸರ್ವೆ ಭೂಮಾಪನ ಇಲಾಖೆ ಮಾಡಿಸಿದ್ದೀವಿ. ಅವರು ವರದಿ ಕೊಟ್ಟ ನಂತರ ನಾವು ಮಾನ್ಯ ಜಿಲ್ಲಾಧಿಕಾರಿ ಸರ್ ಮತ್ತೊಂದ್ರಿ ಚಿಂಚಲಿ ಊರಾಗ 400 ಸರ್ವೆ ನಂಬರ್ ಅಟ್ಟ ಯಾವ ನಡೆದೈತಿ. 400 ಸರ್ವೆ ನಂಬರ್ದಾಗ ಯಾರಿದ್ರ ಬಿ ಚೀಫ್ ಆಫೀಸರ್ ಪಾಪ ಈಗ ದುಡ್ಕೊಂಡು ತಿನ್ನಕ್ಕೆ ಬಂದಾರ ಅವ್ರಿಗೇನು ಮಾಡಕ್ಕೆ ಬರಲ್ಲ. ನಮ್ಮ ಊರಾಗ ಬಸ್ ಸ್ಟ್ಯಾಂಡ್ ಇಲ್ಲ, ಕಾಲೇಜ್ ಇಲ್ಲ, ಏನಿಲ್ಲ ಅಂತೇಳಿ ನಾವು 400 ಸರ್ವೆ ನಂಬರ್ ಸಲುವಾಗಿ ಊರಾಗಿನ ಲೀಡರ್ಗಳೆಲ್ಲ ಗುದ್ದಾಡತ್ತೀವಿ. 400 ಸರ್ವೆ ನಂಬರ್ ಬದಲ್ಲ ಯಾರೇ ನಮ್ಮ ಊರಾಗಿನವ್ರು ವೈಯಕ್ತಿಕ ಆಫೀಸರ್ಗಳು ಬಿಟ್ಟು ವೈಯಕ್ತಿಕ ಯಾರೇ ಅಡಚಣೆ ಮಾಡಕತ್ತಾರ ಹೇಳಿರಲ್ಲ. ಅದು ಸಂದರ್ಭ ನಿಮ್ಮ ದಾಖಲಾತಿ ಬಂದ ನಂತರ ಸಂದರ್ಭ ಬಂದಾಗ ನಾವು ಮತ್ತೆ ಪ್ರಶ್ನೆ ಮಾಡ್ತೀವಿ. 12 ಗಂಟೆ ರೆಡಿ ಚಿಂಚಲಿ ಲೀಡರ್ಗಳು. ಓಕೆ ಓಕೆ. ಈಸ್ಗೆ ತುಂಬ ಧನ್ಯವಾದ ಹೇಳ್ತೀವಿ. ಯಾಕಂದ್ರೆ ನೀವೆಲ್ಲರೂ ಒಟ್ಟು ಕೂಡ ಒಂದು ಬಲ ಸಿಕ್ಕಂಗಾಗಿದೆ ನಮಗೆ. ಯಾಕಂದ್ರೆ ಯಾವುದೇ ವ್ಯಕ್ತಿಗಳು ನಮ್ಮ ಲೀಗಲ್ ಅಡ್ವೈಸರ್ ಅವರಾಗಲಿ ನಮಗೆ ಬಂದು ಧೈರ್ಯ ತುಂಬಿದ್ರು. ಈ ರೀತಿಯಾಗಿ ನಾವು ಇದೇವೆ ಸರ್, ನಿಮ್ಮ ಜೊತೆಯಲ್ಲಿ ಇದ್ದೇವೆ. ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ನಾಮನಿರ್ದೇಶ ಸದಸ್ಯರು ಹಾಗೂ ಆಶ್ರಯ ಸಮಿತಿ ಸದಸ್ಯರು ಎಲ್ಲರೂ ಕೂಡ ನಮಗೆ ಒಟ್ಟುಗೂಡಿ ಮಾನ್ಯ ನಮ್ಮ ಚಿಂಚಲಿಯಾದ ಗಣ್ಯ ವ್ಯಕ್ತಿಗಳು ಕೂಡ ನಮಗೆಲ್ಲರಿಗೂ ಸಹಕಾರ ಮಾಡಿದ್ದಕ್ಕೆ ಹಾಗೂ ಪತ್ರ ಮಾಧ್ಯಮದವರಿಗೆ ತುಂಬ ಹೃದಯ ಧನ್ಯವಾದಗಳು. ಬ್ರಿಟಿಷ್ ಕಾಲದ ಜಾಗ ಐತ್ರಿ. ನಮ್ಮ ಹಿರಿಯರು ಹಿಡ್ಕೊಂಡು ನಾವು ಎಲ್ಲ ಇಲ್ಲೇದೇವ್ರಿ. ನಮ್ಮ ಅಜ್ಜನ ಹಿಡ್ಕೊಂಡು ನಮ್ಮ ಅಪ್ಪಗಳಿಗೆ ವರ್ಷ ಆಗೈತೆ, ಅವರಿಂದ ನಮಗೆ ವರ್ಷ ಆಗೈತೆ ರೀ. ಈಗ ಇದೇ ರೀತಿ ಇವ್ರು ನಮಗೆ ತ್ರಾಸು ಕೊಡಕತ್ತ 2016 ಮಾಡಿರಿ, 2020 ಮಾಡಿರಿ. ಯಾರು ತ್ರಾಸು ಕೊಡತ್ತಾರ? ಈಗ ಪಂಚಾಯತ್ ಅವ್ರಿ ಸರ್, ಪಂಚಾಯತ್ ಅವ್ರ ಮೆಂಬರ್ ಕೊಡ್ರಿ. ಆಮೇಲೆ ಈಗ ನಮಗೆ ಕೋರ್ಟ್ ದಾಖಲಾತಿಗಳು ನಮ್ಮ ಕಡೆ ನಮ್ಮಂತೆ ಆರ್ಡರ್ ಆಗಿರು ನಮ್ಮ ಕಡೆನೂ ಇದಾವೆ ರೀ. ಟ್ಯಾಕ್ಸ್ ಪಾವತಿದಾವೆ ರೀ. ವರ್ಷ ಒಂದು 50,000 ಟ್ಯಾಕ್ಸ್ ತುಂಬ್ತೇವೆ ರೀ. ಎಲ್ಲ ದಾಖಲಾತಿ ನಿಮ್ಮ ಕಡೆ ನಮ್ಮ ಕಡೆ ಇದಾವ್ರಿ ಸರ್. ಎಲ್ಲ ದಾಖಲಾತಿ ಅಂಗಡಿ GST ನಂಬರ್ ಸಕಟ್ ನಮ್ಗೆ ಗೌರ್ಮೆಂಟ್ ಮೊದಲು CST ಐತ್ರಿ, ಅದ್ರ ಲೈಸೆನ್ಸ್ ಇದ್ದವ್ರಿ ನಮ್ಮ ಕಡೆ. ಈಗ GST ಆಗೈತಿ, GST ಕಾಪಿ ಸಕಟ್ ನಮ್ಮ ಕಡೆ ಇದಾವ್ರಿ ಸರ್. ಜಿನಿಂಗ್ ಫ್ಯಾಕ್ಟ್ರಿ ಮಿಲ್ ಐತ್ರಿ, ನಮ್ಮ ಮುತ್ತಾಜ ಅವರು ನಡೆಸ್ತಿದ್ದಾರೆ ರೀ. ಅದ್ರ ಲೈಸೆನ್ಸ್, ಮದ್ದು ಲೈಸೆನ್ಸ್ ಇವೆಲ್ಲ ನಮ್ಮ ಕಡೆ ಇದಾವ್ರಿ ದಾಖಲಾತಿ. ಯಾವ ರೀತಿ ಕೊಡತ್ತಾರ ನಮಗೆ? ಅಂದ್ರೆ ರೀ ಈಗ ಒಂದು ಅರ್ಜಿ ಬರೆಯೋದ್ರಿ, ಇದು ಗೌಟನ್ ಜಾಗ ಅಂತ ಹೇಳೋದು. ಗೌಟನ್ ಅಂದ್ರೆ ಇವ್ರಿಗೆ ಮೀನಿಂಗ್ ಗೊತ್ತಿಲ್ರಿ ಸರ್. ಗೌಟನ್ ಅಂದ್ರೆ ಏನ ಮರಾಠಿ ಶಬ್ದ ರೀ. ಊರಿರೋ ಜಾಗ. ಇದು ಗೌಟನ್ ಅಂದ್ರೆ ಅವ್ರಿಗೆ ಗೊತ್ತಿಲ್ರಿ. ಒಟ್ಟು 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ಆಗ್ತೈತ್ರಿ. ಬರ್ತಾರು, ಒಂದು ಅರ್ಜಿ ಹಾಕೋದು, ಕೇಸ್ ಹಾಕೋದು, ಇದೇ ರೀತಿ ರೀ. 2016ರಿಂದ ನಾವು ಇಲ್ಲಿ ತನಕ ಇದು ನಮಗೆ ಗುದ್ದಾಡಾಗ್ತೇವೆ ಸರ್. ಈ ರೀತಿ ನಮ್ಮ ಕಡೆ ಎಲ್ಲ ಕೋರ್ಟ್ ಆರ್ಡ್ರ್ ಇದಾವೆ ರೀ. ಇಲ್ಲಿ ತನಕ ಎಲ್ಲ ಆರ್ಡ್ರ್ ತೆಗೆದು ದಾಖಲಾತಿ ನಮ್ಮ ಕಡೆ ಅದಾವೆ ಸರ್. ಮಾತಾಡಿಸ್ಬೋದು. ನಾವು ಇಲ್ಲೇ ಇರುವಂಥ ಜಾಗ ರೀ ಅದು. ಇಲ್ಲಿ ಮೊದಲಿಂದ ಅದಾರ ರೀ. ಆದರೆ 2016ಕ್ಕಿಂತ ಮುಂಚೆ ಯಾರೂ ಬಂದು ಈ ಜಾಗ ನಮ್ಮದಂತೆ ಯಾರು ಕೇಳಿಲ್ಲ. 2016ಕ್ಕೆ ಮೊದಲು ಪಟ್ಟಣ ಪಂಚಾಯತಿ ಇಲೆಕ್ಷನ್ ಆದ ನಂತರ ಕೋರ್ಟಿಗೆ ಒಂದು ಅರ್ಜಿ ಹಾಕಿದ್ರು ಅವ್ರು, ರಾಯಬಾಗ್ ಕೋರ್ಟಿಗೆ. ರಾಯಬಾಗ್ ಕೋರ್ಟ್ನಲ್ಲಿ ನಮ್ಮ ಪರವಾಗಿ ಕೋರ್ಟ್ ತೀರ್ಪಾಯಿತು. ಆ ನಂತರ ಬೆಂಗಳೂರು ಭೂ ಕಬಳಿಕೆದಾರರ ಕೋರ್ಟ್ಗೆ ಅವರೇ ಮತ್ತು ಅರ್ಜಿ ಮಾಡಿದರು. ನಂತರ ಬೆಂಗಳೂರು ಭೂ ಕಬಳಿಕೆದಾರರ ಕೋರ್ಟ್ನಲ್ಲೂ ಸಹ ಮಾನ್ಯ ತಹಸೀಲ್ದಾರರು ಹಾಗೂ ನಮ್ಮ ಪಟ್ಟಣ ಪಂಚಾಯತಿ ಅಧಿಕಾರಿಯವರು ನಮ್ಮಲ್ಲಿ ಯಾವುದೇ ಈ ಆಸ್ತಿಯ ದಾಖಲೆ ಇರುವುದಿಲ್ಲ ಅಂತ, ಈ ಆಸ್ತಿ ನಮ್ಮದಲ್ಲ, ಸರ್ಕಾರದ ಆಸ್ತಿ ಅಲ್ಲ ಅಂಥೇಳಿ ಅವರೇ ಇದನ್ನು ಮಾಡಿದರು. ಅವರೇ ಒಪ್ಪಿಕೊಂಡ್ರು. ಒಪ್ಪಿಕೊಂಡ ನಂತರ ಮುಂದೆ ನಾವು ಒಂದೇ ವರ್ಷದಲ್ಲಿ ಮತ್ತು ಧಾರವಾಡ ಹೈಕೋರ್ಟ್ಗೆ ಅವರೇ ಅರ್ಜಿ ಮಾಡಿದರು. ಧಾರವಾಡ ಹೈಕೋರ್ಟ್ದಲ್ಲೂ ಕೂಡ ನಮಗೆ ನಮ್ಮ ಪರವಾಗಿಯೇ ತೀರ್ಪಾಯಿತು. ಆ ನಂತರ ಸೆಕೆಂಡ್ ಬೆಂಚ್ ಧಾರವಾಡದಲ್ಲೂ ಸಹ ನಮ್ಮ ಪರವಾಗಿಯೇ ತೀರ್ಪಾಗಿದೆ. ಇವರು ಯಾವುದೇ ಥರ ತಮ್ಮಲ್ಲಿ ಡಾಕ್ಯುಮೆಂಟ್ಸ್ ಇಲ್ಲ, ಏನೂ ಇಲ್ಲ. ತಾವು ಹೊಸ ಪಟ್ಟಣ ಪಂಚಾಯಿತಿ ಆದ ನಂತರ ಇದನ್ನೇ ಎಬಿಸಿ ಎಲ್ಲ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಈ ಯಾರು ತೊಂದರೆ ಕೊಡ್ತಾರೆ ಸರ್? ಪಂಚಾಯಿತಿಯ ಆಶೆ ಬಂದಂಥ ಕೆಲವೊಂದು ಸದಸ್ಯರು ಮಾತ್ರ, ಹಾಗೂ ಕೆಲವೊಂದು ಊರಲ್ಲಿರುವಂಥ ಕೆಲವೊಂದು ಜನರು ಇದ್ರ ಬಗ್ಗೆ ತಲೆ ಕಟ್ಸ್ಕೊಂಡು ಅರ್ಜಿ ಹೋಗ್ತಾರೆ. ಈಗ ಅವರು ಆರೋಪ ಮಾಡ್ತಾರೆ ಸರ್, ಇದು ಸರ್ಕಾರಿ ಜಮೀನು ಇತ್ತ ಮೇಲೆ ಎಲ್ಲ ಸರ್ಕಾರಿ ಜಮೀನು ಇದ್ರೆ ಸರ್ ಅವ್ರದ ಸರ್ಕಾರಿ ಜಮೀನು ಇದ್ರೆ ಅವ್ರು ಅದ್ರ ಬಗ್ಗೆ ಡಾಕ್ಯುಮೆಂಟ್ಸ್ ತೊಗೊಂಡು ಕೋರ್ಟ್ಗೆ ಹೋಗ್ಲಿ, ನಾವು ಕೋರ್ಟಿಗೆ ಹೋಗ್ತೀವಿ. ಅದನ್ನು ಬಿಟ್ಟು ಯಾಕೆ ನೀವು ಸರ್ವೆ ಮಾಡಿಕೊಟ್ಟವ್ರಿಗೆ? ಅವ್ರ ಕಡೆ ದಾಖಲೆ ಇಲ್ಲ, ಆದರೂ ಸರ್ವೆ ಮಾಡ್ತಾ ಇದ್ದಾರೆ. ಇದು ಒಂದು ಸರಿ ಅಲ್ಲ, ಮೂರನೇ ಬಾರಿ ಸರ್ವೆ ಮಾಡಿದ್ದಾರೆ. ಅಲ್ಲಿ ನೀವು ಅದರ ಮ್ಯಾಗೆ ನೀವು ಏನು ಇದನ್ನ ಕ್ರಮ ತಗೋಬೇಕಾದ್ರೆ ನೀವು ಏನು ಕೇಸ್ ಹಾಕಬೇಕು ಅಥವಾ ಇದೆ ಮಾಡಬೇಕು? ನೀವು ಯಾಕೆ ಡಾಕ್ಯುಮೆಂಟ್ಸ್ ತೋರಿಸಿದವ್ರಲ್ಲ ಅವ್ರಿಗೆ. ಅವ್ರು ಮಾಡಾಕತ್ತಿದ್ದೀಗ 400
ಸರ್ವೆ ನಂಬರ್ 400 ನಂಬರ್ ನಿಮ್ಮ ದಾಖಲಾತಿ ಒಳಗೆ ಇಲ್ಲ ಇಲ್ಲ ಬೇಕತ್ಲೇನೆ ಮಾಡ್ತಾರೋ ಡಾಕ್ಯುಮೆಂಟ್ಸ್ ಒಳಗೆ ಈ ಸರ್ವೆ ನಂಬರ್ದ ಆಸ್ತಿ ನಮ್ದಲ್ಲ ಅಂತೇಳಿ ಅವರೇ ಒಪ್ಪಿಕೊಂಡಿರ್ತಾರೆ. ಮತ್ತು ಅವರಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ, ನಮ್ಮ ಪಂಚಾಯತಿಯಲ್ಲೇನೆ ಡಾಕ್ಯುಮೆಂಟ್ಸ್ ಇಲ್ಲ. ಆದ್ರೂ ಅವರು ಸುಮ್ಮನೆ ತೊಂದರೆ 400 ಸರ್ವೆ ನಂಬರ್ ಎಲ್ಲಿ ಬರ್ತಿದ್ರು ಅದು ಅವ್ರಿಗೆ ಗೊತ್ತು, ನಮ್ಗೇನು ಗೊತ್ತು? ಹೌದು, ನಿಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲ. ನಾವು ಪಂಚಾಯತಿ ಅಧಿಕಾರಿಗಳಿಗೆ ಗೊತ್ತದು, ನಮಗೇನು ಗೊತ್ತಿಲ್ಲ. ಅವ್ರ ಆಸ್ತಿ ಎಲ್ಲಿದೆ ಅವ್ರು ತಗೋಬಹುದು. ಇದು ಆಸ್ತಿ ಅವ್ರದ್ದಲ್ಲ ಅಂತೇಳಿ ಅವರೇ ಒಪ್ಪಿಕೊಂಡಿರ್ತಾರೆ. ಅದಲ್ಲದೆ ಈ ಆಸ್ತಿಗೆ ಒಂದು ಬಾರಿ ಅಲ್ಲ 3 ಸರಿ ಸರ್ವೆ ಆಗಿದೆ. ಆದ್ರೂ ಅವರು ಏನು ಮಾಡೋದಿದ್ರು ಕೋರ್ಟ್ದಿಂದ ಬಂದು ತಗೋಬಹುದು. ಅದನ್ನ ಬಿಟ್ಟು ಇಲ್ಲೇ ರಾಜಕೀಯ ಮಾಡಿ ಅವ್ರಿಗೆ ಹೇಳಿ ಆ ಅಧಿಕಾರಿಗಳಿಗೆ ಹೇಳಿ ಒಟ್ಟು ನಿಮ್ಮ ಆಸ್ತಿಗೆ ತಕ್ಕಂತೆ ನಿಮ್ಮ ಕಡೆ ದಾಖಲಾತಿಗಳು ಇದಾವೆ. ನಮ್ಮಲ್ಲಿ ದಾಖಲಾತಿಗಳು. ಇದಕ್ಕೆ ಮುಂಚೆ ನಿಮ್ಗೆ ಏನು ನೋಟಿಸ್ ಕಳಿಸಿದಾರೆ ಅವರು? ಏನು ನೋಟಿಸ್ ಕಳಿಸಿದಾರೆ? ಯಾವುದೇ ಅಲ್ಲ, ತಹಸೀಲ್ದಾರ್ ಹೇಳಿದಾರಲ್ಲ ನಿಮ್ಮ ಮೊದಲು ನೋಟಿಸ್ ಕಳಿಸಿದ್ದು 96 ಜನರಿಗೆ ನೋಟಿಸ್ ಕಳಿಸಿದ್ವು ಅಂತ ಹೇಳಿದಾರೆ. ನಮಗೆ ಬಂದಿಲ್ಲ. ನಿಮಗೆ ಬಂದಿಲ್ಲ ಅಲ್ರಿ? ನಿಮ್ಮ ಆಸ್ತಿ ಅದರೊಳಗೆ ಇಲ್ಲ ಆಯ್ತು ಸರ್. ಈಗ ನಮಗೆ ನಮ್ಮ ಆಸ್ತಿ ನಮ್ಮ ಹತ್ರ ಇದ್ರೆ ಸಾಕು ಅಷ್ಟೇ. ನಮಗೆ ಸುಮ್ಮನೆ ನಿಮ್ಗೆ ಬರೀ ಅವ್ರು ತ್ರಾಸ ಮಾಡತಾರೆ. ಈ ದಾಖಲಾತಿಗಳನ್ನು ನೀವು ನೋಡಿ ಬೆಳಕಿಗೆ ತರಬೇಕು ಸರ್. ಈ ದಾಖಲಾತಿಗಳು ನಾವು ತೋರಿಸ್ತೀವಿ. ನೀವು ಸಮಾಜದ ಒಳಿತಿಗಾಗಿ ನಿಮ್ಗೆ ಬೇಡ್ಕೊಳ್ಳೋದೇನೆ ಅಂದರೆ ಇದರೊಳಗೆ ಏನೈತಿ ಇದನ್ನು ಮಾಡಿ ನಮ್ಗೆ ಸಹಾಯ ಮಾಡಿ ಅಷ್ಟೇ. ನ್ಯಾಯ ಕೊಡಿಸ್ತೀವಿ. ತಮ್ಮ ಹೆಸರೇನಂದ್ರೆ? ನಾವು ಸುಭಾಷ್ ಮಲಾಜರಿ ಅಂತ ಪಟ್ಟಣ ಪಂಚಾಯತಿ ಸದಸ್ಯರು. ಬ್ಯೂರೋ ರಿಪೋರ್ಟ್ ರಾಜಮುಂಡೆ, ಭಾರತ ವೈಭವ ನ್ಯೂಸ್, ರಾಯಭಾಗ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229365.